ಅಂಗನವಾಡಿ ನೌಕರರ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 7ರಂದು ಅಂಗನವಾಡಿ ನೌಕರರ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಗನವಾಡಿ ನೌಕರರ ಜಿಲ್ಲಾ ಸಮಿತಿಯ ಶಾಂತ ಗಂಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ನೌಕರರ ವೇತನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಯೇಟಿ ಅಂಗನವಾಡಿ ಕೇಂದ್ರಗಳನ್ನು ಅಂಗನವಾಡಿ ಮಾಂಟೆಸರಿ ಎಂದು ಘೋಷಿಸಿ ಮೇಲ್ದರ್ಜೆಗೆ ಏರಿಸಬೇಕು, ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು, ಗುಜರಾತ್ ಹೈಕೋರ್ಟ್ ತೀರ್ಪು ಜಾರಿ ಮಾಡಬೇಕು, ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಸಂಪೂರ್ಣ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ 2024 ಡಿಸೆಂಬರ್ 17 ಮತ್ತು 18ರಂದು ಜಿಲ್ಲಾ ಮಟ್ಟದ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಆದರೂ ಕೂಡ ಕೇಂದ್ರ ಮತ್ತು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇರುವುದನ್ನು ವಿರೋಧಿಸಿ ಮಾರ್ಚ್ 7ರಂದು ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾರ್ಚ್ 7ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅಂಗನವಾಡಿ ICDS ಸ್ಕೀಮ್ ಹುಟ್ಟಿ 50 ವರ್ಷ ಆಯಿತು. ನಾವು ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ 5ನೇ ಗ್ಯಾರಂಟಿ 15,000 ರೂಪಾಯಿ ಗೌರವಧನ ಕೊಡ್ತೀವಿ ಅಂತೇಳಿ ಹೋದ ಸಲ ಅನೌನ್ಸ್ ಮಾಡಿದ್ದಾರೆ, ಜಾರಿಯಾಗಿಲ್ಲ. ಮತ್ತು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000ರಿಂದ 11,500 ಮತ್ತು ಸಹಾಯಕಿಯರಿಗೆ 6,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದಾರೆ. ಈಗ ಅವರು 5ನೇ ಗ್ಯಾರಂಟಿ ನಮಗೆ ಕಾರ್ಯಕರ್ತೆಯರಿಗೆ 3,500, ಸಹಾಯಕಿಯರಿಗೆ 1,750 ರೂಪಾಯಿ ಏನು ಮಾತಾಡಿದಾರ ಮಾತಿನ ತಕ್ಕ ನಡಿಬೇಕು ಅಂತೇಳಿ ಕಿಸ್ರೆ ನಾವು ಮಾರ್ಚ್ 7ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಇಡೀ CITU ನೇತೃತ್ವದಲ್ಲಿ 50,000 ಜನ ಅಂಗನವಾಡಿ ನೌಕರರು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಅದರ ಭಾಗವಾಗಿಯೇ ಗುಲ್ಬರ್ಗ ಜಿಲ್ಲೆಯಿಂದ ಕೂಡ 10 ತಾಲೂಕಲ್ಲಿಂದ ಒಂದು 5,000 ಜನ ಅಂಗನವಾಡಿ ನೌಕರರು ನಾವು ಆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ICDS ಇವತ್ತು ಅಂಗನವಾಡಿ ಸ್ಟಾರ್ಟ್ ಆಗಿ 50 ವರ್ಷ ಆಯಿತು. 50 ವರ್ಷದಿಂದ ಇವತ್ತು ನಾವು ಗೌರವಧನದ ಹೆಸರಲ್ಲಿ ದುಡಿತಾ ಇದ್ದೀವಿ. ಹಲವಾರು ಬಾರಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ವಿ. 6 ವರ್ಷದಿಂದ 1 ರೂಪಾಯಿ ಗೌರವಧನ ನಮಗೆ ಹೆಚ್ಚಳ ಮಾಡಿಲ್ಲ. 2018ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗೌರವಧನ ಹೆಚ್ಚಳ ಮಾಡಿಲ್ಲ. ಮತ್ತು ಹಲವಾರು ಇಲಾಖೆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂಗನವಾಡಿ ಕಾರ್ಯಕರ್ತೆಯರು. ಇವತ್ತು ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಏನು ಸರ್ಕಾರ ಆಶ್ವಾಸನೆ ಕೊಟ್ಟದ ಅದನ್ನು ಜಾರಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಹೋದ ಸಲ ನಾವು 14 ದಿನಗಳ ಕಾಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ವಿ. ಅಂಗನವಾಡಿ ಕೇಂದ್ರದಲ್ಲಿ LKG UKG ಮಾಂಟೆಸರಿ ಸ್ಕೂಲ್ ಮಾಡ್ತೀವಿ ಅಂತೇಳಿ ಮಹಿಳಾ ಮಕ್ಕಳ ಮಿನಿಸ್ಟರ್ ನಮ್ಮದು ಇಡೀ ರಾಜ್ಯದಲ್ಲಿ 9,000 ಅಂಗನವಾಡಿ ಕೇಂದ್ರದಲ್ಲಿ ಮಾಂಟೆಸರಿ ಸ್ಕೂಲ್ ನಾವು ಓಪನ್ ಮಾಡ್ತೀವಿ ಅಂತೇಳಿ ಕಿಸ್ರೆ ಆದೇಶ ಆಗ್ಯದ. ಅದು ಆರ್ಡರ್ ಆಗಿ ಜಾರಿ ಆಗಬೇಕಾಗಿತ್ತು ಅಂತಂದ್ರೆ ಈ ಬಜೆಟಲ್ಲಿ ಅದಕ್ಕಾಗಿ ಹಣ ಪ್ರತ್ಯೇಕವಾಗಿ ಮಾಂಟೆಸರಿ ಸ್ಕೂಲ್ LKG UKG ನಡೆಸಲಿಕ್ಕೆ ಸಪ್ರೇಟವಾಗಿ ಹಣ ಈ ಬಜೆಟಲ್ಲಿ ಇಡಬೇಕು ಅಂತೇಳಿ ಕಿಸರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಗುಜರಾತ್ ಕೋರ್ಟ್ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಗ್ರ್ಯಾಜುಯೇಟಿಗೆ ಅರ್ಹರು ಅದಾರ ಅಂತೇಳಿ ಕಿಸರೆ ಕರ್ನಾಟಕ ಸರ್ಕಾರನೂ ಕೂಡ ಆರ್ಡರ್ ಮಾಡಿ 2 ವರ್ಷ ಆಯಿತು. 2023ಲಿಂದ ಈಚೆ ರಿಟೈರ್ಡ್ ಆದವರಿಗೆ ಎಲ್ಲರಿಗೂ ಗ್ರ್ಯಾಜುಯೇಟಿ ಕೊಡಬೇಕಂತೇಳಿ ಆರ್ಡರ್ ಆಗ್ಯದ. ಈ ಸಲ ಬಜೆಟ್ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಬಾಯಿಲಿಂದ ಹೇಳಿದ್ರಾಗಲ್ಲ, ಬಜೆಟಲ್ಲಿ ಗ್ರ್ಯಾಜುಯೇಟಿ ಹಣ ಬಿಡುಗಡೆ ಆಗಬೇಕು ಮತ್ತು ರಿಟೈರ್ಡ್ ಆದಂಥವ್ರಿಗೆ ಎಲ್ಲರಿಗೂ ಗ್ರ್ಯಾಜುಯೇಟಿ ಸಿಗಬೇಕು. ನಾವು 2011ರಿಂದ ಏನು ರಿಟೈರ್ಡ್ ಮಾಡ್ತಾ ಬಂದಿರಿ ಅಲ್ಲಿಂದ ಕೊಡಬೇಕಂತೇಳಿ ಕಿಚರ್ ನಮ್ಮದು ಒತ್ತಾಯ ಅದ. ಬಟ್ 2023 ಏಪ್ರಿಲ್ದಿಂದ ಈ ಕಡೆ ನಾವು ಕೊಡ್ತೀವಿ ಅಂತೇಳಿ ಆದೇಶ ಆಗ್ಯದ. ದುಡ್ಡು ಬಿಡುಗಡೆ ಮಾಡಬೇಕಂತೇಳಿ ನಾವು ಈಗ ಈ ಇದರಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಂಗನವಾಡಿಗೆ ಸಪ್ಲೈ ಆಗ್ತಕ್ಕಂಥ ಫುಡ್ಡು, ಇವತ್ತು ಮಕ್ಕಳು ಗರ್ಭಿಣಿ ತಿನ್ನತಕ್ಕಂಥ ಫುಡ್ಡು ಆ ಜಿಲ್ಲೆಯಲ್ಲಿ ಏನು ಫುಡ್ ತಿಂತಾರ ಅದು ಕೊಡಬೇಕು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್
9483517777.